ಮನುಷ್ಯರ ನಡುವೆಯೇ ಪ್ರೀತಿ, ಕಾಳಜಿ ಮತ್ತು ಮಾನವೀಯತೆ ಕಮ್ಮಿ ಆಗ್ತಿರುವ ಈ ಕಾಲದಲ್ಲಿ ತುಮಕೂರಿನಲ್ಲಿ ಅಪರೂಪದ ಹಾಗೂ ಕಣ್ಣು ತುಂಬಿಕೊಳ್ಳುವಂತ ಘಟನೆಯೊಂದು ನಡೆದಿದೆ. ಹೌದು, ತಾನು ಸಾಕಿ ಬೆಳೆಸಿದ ಹಸುವನ್ನ ಬರೀ ಪ್ರಾಣಿ ಅಂದುಕೊಳ್ಳದೆ ಮನೆ ಮಗಳಂತೆ ಭಾವಿಸಿದ ರೈತನೊಬ್ಬರು ಆ ಮೂಕ ಪ್ರಾಣಿಗೆ ಅದ್ದೂರಿಯಾಗಿ ಸೀಮಂತ ಶಾಸ್ತ್ರ ನೆರವೇರಿಸುವ ಮೂಲಕ ಅಪಾರ ಗೋಪ್ರೇಮ ಮೆರೆದಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ತೋಟಸಾಗರ ಗ್ರಾಮದಲ್ಲಿ ಈ ಅಪರೂಪದ ಸಂಭ್ರಮ ನಡೆದಿದೆ. ಕರೇಗೌಡರ ಕುಟುಂಬದ ಕಣ್ಣಿನ ಮಣಿಯಂತಿರುವ ಲಕ್ಷ್ಮಿ ಎಂಬ ಹಸು ಗರ್ಭಿಣಿಯಾದ ಖುಷಿಯಲ್ಲಿ ಈ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಡೀ ಊರಿನ ಜನರನ್ನು ಆಹ್ವಾನಿಸಿದ ಕರೇಗೌಡರ ಕುಟುಂಬ ಸಾಂಪ್ರದಾಯಿಕವಾಗಿ ಹಸುವಿಗೆ ಅರಿಶಿನ ಕುಂಕುಮ ಹಚ್ಚಿ ಆರತಿ ಎತ್ತಿ ಮಡಿಲು ತುಂಬಿ ಶುಭಾಶಯ ಕೋರಿದೆ. ಈ ಅಪರೂಪದ ಸೀಮಂತ ಕಾರ್ಯಕ್ರಮಕ್ಕೆ ತೋಟಸಾಗರ ಗ್ರಾಮದ 100 ನಿವಾಸಿಗಳು ಸಾಕ್ಷಿಯಾದರು. ಅಷ್ಟೇ ಅಲ್ಲದೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬ ಬಂಧು ಮಿತ್ರರಿಗೂ ಹಾಗೂ ಊರಿನ ಜನರಿಗೆ ಕರೇಗೌಡರ ಕುಟುಂಬವು ಘಮಘಮಿಸುವ ಹೋಳಿಗೆ ಊಟದ ಸತ್ಕಾರ ನೀಡಿ ಸಂಭ್ರಮಿಸಿದೆ. ಮೂಕ ಪ್ರಾಣಿಯ ಮೇಲಿನ ಕರೇಗೌಡರ ಕುಟುಂಬದ ಈ ಪ್ರೀತಿ ಮತ್ತು ದಯೆಯನ್ನು ಕಂಡು ಗ್ರಾಮಸ್ಥರು ಮುಕ್ತ ಕಂಠದಿಂದ ಕೊಂಡಾಡುತ್ತಿದ್ದಾರೆ. ಪ್ರಸ್ತುತ ಈ ಸುಂದರ ಕ್ಷಣಗಳ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದು ಸಾರ್ವಜನಿಕರ ಮೆಚ್ಚುಗೆಗೂ ಪಾತ್ರವಾಗಿವೆ.